ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ ಮೊದಲನೆಯ ವಾರ, ಏಪ್ರಿಲ್ 11, 2026 ಶನಿವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 16ನೇ ಅಧ್ಯಾಯ 9ರಿಂದ 15ರವರೆಗಿನ ವಚನಗಳು. ಭಾನುವಾರ ಮುಂಜಾನೆ ಪುನರುತ್ಥಾನ ಹೊಂದಿದ ಯೇಸು ಮೊದಲು ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡರು. ಅವರು 7 ದೆವ್ವಗಳನ್ನು ಹೊರಗಟ್ಟಿದ್ದು ಈಕೆಯಿಂದಲೇ. ಈಕೆ ಹೋಗಿ ತಾನು ಕಂಡದ್ದನ್ನು ಯೇಸುವಿನ ಸಂಗಡಿಗರಿಗೆ ತಿಳಿಸಿದಳು. ಅವರಾದರೂ ಇನ್ನೂ ಶೋಕಭರಿತರಾಗಿ ಅಳುತ್ತಾ ಕುಳಿತಿದ್ದರು. ಆದರೆ ಯೇಸು ಜೀವಂತರಾಗಿದ್ದಾರೆ ಮತ್ತು ಆಕೆಗೆ ಕಾಣಿಸಿಕೊಂಡಿದ್ದಾರೆ ಎಂಬ ವಾರ್ತೆಯನ್ನು ಕೇಳಿದಾಗ ಅವರು ಅದನ್ನು ನಂಬಲೇ ಇಲ್ಲ. ತರುವಾಯ ಹಳ್ಳಿಯೊಂದಕ್ಕೆ ಪ್ರಯಾಣ ಮಾಡುತ್ತಿದ್ದ ತಮ್ಮ 2 ಶಿಷ್ಯರಿಗೆ ಯೇಸು ಸ್ವಾಮಿ ಇನ್ನೊಂದು ರೀತಿಯಲ್ಲಿ ಕಾಣಿಸಿಕೊಂಡರು. ಇವರಿಬ್ಬರು ಹಿಂದಿರುಗಿ ಬಂದು ಮಿಕ್ಕ ಶಿಷ್ಯರಿಗೆ ಇದನ್ನು ತಿಳಿಸಿದರು. ಆದರೆ ಅದನ್ನು ಅವರು ನಂಬದೆ ಹೋದರು. ಅನಂತರ 11 ಮಂದಿ ಶಿಷ್ಯರು ಊಟ ಮಾಡುತ್ತಿದ್ದಾಗ ಯೇಸು ಪ್ರತ್ಯಕ್ಷರಾದರು. ತಾವು ಪುನರುತ್ಥಾನ ಹೊಂದಿದ ಮೇಲೆ ತಮ್ಮನ್ನು ಕಂಡವರ ಮಾತನ್ನು ಅವರು ನಂಬದಿದ್ದ ಕಾರಣ ಅವರ ಅವಿಶ್ವಾಸವನ್ನು, ಹೃದಯ ಕಾಠಿಣ್ಯವನ್ನು ಯೇಸು ಖಂಡಿಸಿದರು. ಬಳಿಕ ಅವರಿಗೆ, ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಅವಿಶ್ವಾಸವನ್ನು ತೊರೆದು ನಮ್ಮ ಸಂಕುಚಿತ ಮನಸ್ಸಿನ ಕೋಣೆಗಳಿಂದ ಶೀಘ್ರವೇ ಹೊರಬರೋಣ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಪ್ರಭು ಯೇಸು ಹಿಂದೊಮ್ಮೆ ತಮ್ಮ ಶಿಷ್ಯರನ್ನುದ್ದೇಶಿಸಿ, ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು, ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಹಾತೊರೆದರು, ಆದರೂ ಅದನ್ನು ಅವರು ನೋಡಲೂ ಇಲ್ಲ, ಕಾಣಲೂ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದಿದ್ದರು. ಲೂಕನ ಶುಭ ಸಂದೇಶ, ಅಧ್ಯಾಯ 10, 24ನೇ ವಚನ. ಆತ್ಮೀಯರೇ, ಪ್ರಭು ತಮ್ಮ ಜೀವಿತಾವಧಿಯಲ್ಲಿ ಮಾತ್ರವಲ್ಲ, ಮರಣ ನಂತರ ಜೀವಂತರಾಗಿ ಎದ್ದು ಬಂದ ಮೇಲೂ ಬೇರೆ ಎಲ್ಲರನ್ನು ಬಿಟ್ಟು ಪದೇ ಪದೇ ತಮ್ಮ ಪ್ರೇಷಿತರಿಗೆ ಕಾಣಿಸಿಕೊಂಡರು. ಆದರೂ ಅವರ ಮಂದಬುದ್ಧಿಗೆ ಪ್ರಭುವಿನ ಆಶಯ, ಕಾಳಜಿ ಅರ್ಥವಾಗಲೇ ಇಲ್ಲ. ಹೀಗಾಗಿ ಅವರ ಅವಿಶ್ವಾಸವನ್ನು ತೀವ್ರವಾಗಿ ಖಂಡಿಸಿದರು ಮಾತ್ರವಲ್ಲ, ಶುಭ ಸಂದೇಶವನ್ನು ಪ್ರಬೋಧಿಸಲು ಶೀಘ್ರವೇ ಎದ್ದು ಹೊರಡುವಂತೆ ಆಜ್ಞಾಪಿಸಿದರು. ಆ ಪ್ರೇಷಿತರಂತೆಯೇ ನಾವು ಸಹ ಪ್ರಭು ಯೇಸುವಿನ ವಾಕ್ಯಗಳನ್ನು ನಿತ್ಯವೂ ಆಲಿಸಿದರು, ಬಲಿಯರ್ಪಣೆಯಲ್ಲಿ ಅವರನ್ನು ಕಂಡು ಆರಾಧಿಸಿದರು, ಅವರನ್ನೇ ಪರಮ ಪ್ರಸಾದದಲ್ಲಿ ಭುಜಿಸಿದರು, ಮಂದ ಮತಿಗಳಂತೆ ವರ್ತಿಸುವುದಿಲ್ಲವೇ? ನಾವು ಪುನರುತ್ಥಾನದ ಅನುಭವದಿಂದ ತುಂಬಿದವರಾಗಿ ಅಂಜಿಕೆ, ಅವಿಶ್ವಾಸವನ್ನು ತೊರೆದು ನಮ್ಮ ಸಂಕುಚಿತ ಮನಸ್ಸಿನ ಕೋಣೆಗಳಿಂದ ಶೀಘ್ರವೇ ಹೊರಬರೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.